अलमेर मंगा माता की, महालक्ष्मी माता की, चामुंडेश्वरी माता की, रेणुका देवी माता की, रमरांबिका देवी माता की, मारिकांबा माता की, कालिका देवी माता की. ಆ ಗಾರ್ಡಿಗರ ವೇಷದಲ್ಲಿದ್ದಂತ ಯಾವ ಬಲರಾಮಕೃಷ್ಣರು ಬರ್ತಾ ಇದ್ದಾರಂತೆ. ಆ ಸಂದರ್ಭದಲ್ಲಿ ಧರ್ಮರಾಯ ಅಂದ, ಕೃಷ್ಣನಿಗೆ ಹಾವಾಡಿಗರಾಟ ಅಂದ್ರೆ ಬಹಳ ಆಸೆ, ಹೋಗಿ ಭೀಮಾರ್ಜುನ್ರೆ ಕರ್ಕೊಂಬನ್ನಿ ಹೋಗಿ. ಯಾಕೆ? ನನ್ನನ್ನು ಛತ್ರ ಕಾಯೋದಕ್ಕೆ, ಅವನ ಕೋಟೆ ಕಾಯೋದಕ್ಕೆ ದೂರ ದೂರಕ್ಕೆ ಹಾಕಿದ್ದಾನೆ. ಇಬ್ರು ಹತ್ತಿರದಲ್ಲಿದ್ರೆ ಆಗಲ್ವಲ್ಲ, ಯಾರಿಗೆ ಬೇಕಾಗಿದೆ, ಬೇಡ ಬೇಡ ಹೋಗಿ. ಆಗ ನಕುಲ ಸಹದೇವರು ಬಂದಿದ್ದಾರಂತೆ. ಆ ಕೃಷ್ಣನ ಮಾಯೆ ಅಲ್ಲಿಯೂ ಬಲರಾಮಕೃಷ್ಣನಿದ್ದಾರೆ, ಬಂದಿದ್ದಾರೆ. ಭೀಮ ಅರ್ಜುನ ಕೂತಿದ್ರಲ್ಲ, ಮಧ್ಯದಲ್ಲಿ ಒಂದಿಷ್ಟು ಅಡ್ಡ ಜಾಗ ಇದೆ. ಈ ಕೃಷ್ಣ ಘಲ್ 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 ಅಂತ ಬಂದವನೇ ಥಟ್ ಅಂತ ಬಂದ್ಬಿಟ್ಟ. ಭೀಮ ಹಿಂಗ ಮಾತಾಡಂತಿದ್ದ, ಅಯ್ಯಯ್ಯಪ್ಪ ನಮ್ಗೆ ಆಗದೆ ಇದ್ದವನೇ ಕೂತಿದ್ದಾನಲ್ಲಿ. ಮಹಾನ್ ಭಾವರಾದ ನಾರದರು ಕೇಳಬರಂತೆ, ಅಪ್ಪ ಹಾವಾಡಿಗರವನೇ, ಏನಪ್ಪ ನಿನ್ನ ಹೆಸರು? ವಿಚಿತ್ರವಾಗಿ ನಿಂತನಂತೆ ಕೃಷ್ಣ. ಸ್ವಾಮಿ, ನಾನು ಚಿಕ್ಕವನು, ಇವನ ಮಣ್ಣ ದೊಡ್ಡವನು. ನೀನ್ ಚಿಕ್ಕವನ, ಅವನ್ ದೊಡ್ಡವನ. ಎಲ್ಲಿಂದ ಬರ್ತಾ ಇದ್ದೀರಾ? ಹಿಂದಿನೂರಿನಿಂದ ಬರ್ತಾ ಇದ್ದೀವಿ. ಎಲ್ಲಿ ಹೋಗ್ತೀರಾ? ಮುಂದೂರಿಗೆ. ಎತ್ತಿದು ಹಿಂದಿನೂರು ಮುಂದಿನೂರು. ಅಚ್ಚರಿ, ಗಾರ್ಡಿಗರ ವೇಷದಲ್ಲಿ ಕೃಷ್ಣನ ಕೇಳಿದಂತೆ, ಅಪ್ಪ ನಿನ್ನ ಹೆಸರೇನು? ಸ್ವಾಮಿ, ಯಾವ ಹೆಸರು ಅಂತ ಹೇಳಿ ಸ್ವಾಮಿ. ಏನ್ ಹಂಗಂದ್ರೆ, ಕರೆ ಬರು ಏನನು ಕರಿಯ ಎನ್ನುತ್ತ ಅಲರು ಕರೆ ಬರನನು ಬಿಳಿಯ ಅಲರು ಕರೆ ಬರನನು ಅತಿ ಕುಳ್ಳಾಯಿ ಮನನು ಅಲರು ಕರೆ ಬರನನು ಅತಿ ಪರಮಾತ್ಮ ತನ್ನ ದಶಾವತಾರವನ್ನು ಹೇಳ್ತಿದ್ದಾನೆ. ಸ್ವಾಮಿ, ಕೆಲವರು ನನ್ನ ಕರಿಯ ಅಂತಾರೆ, ಕರಿರಾಜ ವರದರಾಜ ಸ್ವಾಮಿ. ಇನ್ನು ಕೆಲವರು ಬಿಳಿಯ ಅಂತಾರೆ, ಬಿಳಿಗಿರಿ ರಂಗನಾಥ ಸ್ವಾಮಿ. ಅತಿ ಭಯಂಕರ ಅಂತಾರೆ, ನರಸಿಂಹ ಅವತಾರ ಸ್ವಾಮಿ. ಇನ್ನು ಕೆಲವರು ನನ್ನನ್ನ ಅತಿ ಕುಳ್ಳ ಅಂತಾರೆ, ವಾಮನ ಅವತಾರ. ಅತಿ ಭಯಂಕರ ಬಂದು ಬಹಳ ಉದ್ದವಾದಂತಾರೆ, ವಿಶ್ವರೂಪ. ಏಳು ಬಣ್ಣದ ಬಾಳ ವಿಕ್ರಮಣ ರಾಮ ಗೋವಿಂದ ಗೋವಿಂದ. ಶ್ರೀಮಂತ್ರಮಾರಮಣ ಗೋವಿಂದ, ರಾಧಾರಮಣ ಗೋವಿಂದ, ಸೀತಾರಾಮ ಮಹಾರಾಜಿಗೆ. अलमेर मंगा माता की, महालक्ष्मी माता की, चामुंडेश्वरी माता की, रेणुका देवी माता की, रमरांबिका देवी माता की, मारिकांबा माता की, कालिका देवी माता की. ಕಥಾ ಭಾಗದಲ್ಲಿ ವಿಧ ವಿಧವಾದ ಹೆಸರನ್ನ ಹೇಳುವಾಗ ಅರ್ಥವಾದವ್ರಿಗೆ ಅರ್ಥವಾಗ್ತದೆ, ಅರ್ಥವಾಗದಿದ್ದವ್ರಿಗೆ ಅರ್ಥವಾಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ಗಾರ್ಡಿಗರ ವೇಷದಲ್ಲಿದ್ದ ಕೃಷ್ಣನನ್ನ ಕರೆದು ನಾರದರು ಹೇಳಿದರಂತೆ, ಅಪ್ಪ ಹಾವಾಡಿಗರವನೇ, ನೀವು ಆಡಬಹುದಾದಂತ ಒಂದು 4-6 ಆಟದ ಹೆಸರು ಹೇಳೋ. ಹೌದಾ? ಹೇಳ್ತೇನೆ ಕೇಳಿ. ಒಣಗಿನ ಮರವ ತಿಗುರಿಸಬಲ್ಲೆ, ತಿಗುರಿನ ಮರವ ಒಣಗಿಸಬಲ್ಲೆ, ಮಗಲಂತ್ಯ ಮಾಡಲು ಬಲ್ಲೆ, ರಾತ್ರಿಯ ಮಗಲ ಮಾಡಲು ಬಲ್ಲೆ, ಅಲ್ಲದ ಶಾಸ್ತ್ರವ ತಿಳಿಯಲು ಬಲ್ಲೆ, ಎಲ್ಲ ಮಾಡಬಲ್ಲೆ ನಾನು, ಎಲ್ಲ ಮಾಡಬಲ್ಲೆ, ಎಲ್ಲ ಮಾಡಬಲ್ಲೆ ನಾನು, ಎಲ್ಲ ಮಾಡಬಲ್ಲೆ. ಒಣಗಿದ ಮರವ ಚಿಗುರಿಸಬಲ್ಲೆ. ಒಣಗೋಗಿದ ಮರನ ಚಿಗುರು ಚಿಗುರಾಗಿ ಮಾಡಿಬಿಡ್ತೇನೆ. ಚಿಗುರಿದ ಮರವ ಒಣಗಿಸಬಲ್ಲೆ. ಎಲ್ಲರೂ ಮಾಡ್ತೀಯ ಅಂದ್ರು ನಾರದರು. ರಾತ್ರಿಯನ್ನ ಹಗಲು ಮಾಡುತ್ತೇನೆ, ಹಗಲನ್ನ ರಾತ್ರಿ ಮಾಡುತ್ತೇನೆ. ಭೂತ ಪ್ರೇತ ಪಿಶಾಚಿ ಯಾರ ಹಿಡಿದಿದ್ರೆ ಎಲ್ಲ ಬಿಡಿಸ್ತೀನಿ, ಇಲ್ವೋ ಯಾರ ಬೇಕಾದ್ರೆ ಹತ್ತಿಸ್ಬೇಕಾ ಹತ್ತಿರ್ತೀನಿ. ಏನ್ ಬೇಕಾದ್ರೂ ಮಾಡ್ತೀಯಪ್ಪ ನೀನು ಭಗವಂತ. ಆ ಶ್ರೀನಿವಾಸ, ಆ ವೆಂಕಟರಮಣ
ಆ ಗೋವಿಂದ ಅವನ ಕೃಪೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯಲು ಸಾಧ್ಯವೇ ಇಲ್ಲ. ಅಣ್ಣು ತೃಣಗಾಟ ಎಲ್ಲವೂ ಗೋವಿಂದ ಗೋವಿಂದ ನಿನ್ನ ನಾಮವೇ ಚಂದ ಗೋವಿಂದ ನಾಮವೇ ಆ ಸಂದರ್ಭದಲ್ಲಿ ಮಹಾನುಭಾವನಾದ ಕೃಷ್ಣ ಕೇಳ್ತಾನೆ, ಈ ನಿಮ್ಮ ನಾಡಿನಲ್ಲಿ ಗಾರ್ಡಿಗನಾಗಿದ್ನಲ್ಲ, ಅಬಾಡಿಗರವನಾಗಿದ್ದ ಕೃಷ್ಣ, ಈ ನಿಮ್ಮ ನಾಡಿನಲ್ಲಿ ಬಹಳ ಜನ ವೀರಾಗ್ರಣಿಗಳು ಧೈರ್ಯಶಾಲಿಗಳಿದ್ದಾರೆ ಅಂತ ಕೇಳಿದ್ದೀನಿ, ಇದ್ದೀರಾ? ಅದರಲ್ಲೇನು ಸಂದೇಹ? ಭೀಮ ದಡಾರನಿಗೆದ್ದ, ಬೀಸ್ಕನ್ನ ಹೊರೆ ಮಾಡುತ್ತ, ಏನು ವಿಚಾರ? ಏನಿಲ್ಲ, ನಾವು ಆ ಊರು ಈ ಊರು ಎಲ್ಲ ಊರಿನಲ್ಲೂ ಹಂಗ ಒಂದು ಆಕಳಿಂಗ ಕಾಶ್ಮೀರ ಕಾಂಬೋಜ ಮಲಯಾಳ ಸಿಂಧೂಪುರ ಸೌರಾಷ್ಟ್ರ ಕೊಂಕಣ ವಾಳ ದುರ್ಗರ ಬರಬರ ಕರ್ನಾಟಕ ಎಲ್ಲ ನಾಡುಗಳಲ್ಲಿ ಆಡ್ಕೊಂಡು ಬಂದಿರುವಂತ ದುಡ್ಡು ಕಾಸು ಮಂತ್ರಾಲಯ ಎಲ್ಲ ಇದೆ. ಇದು ಅದ ಎತ್ತನವೇ ತತ್ತರಿಪರು ಜನರು ಇದು ನಿಮ್ಮಲ್ಲಿ ಯಾರಾದ್ರೂ ಬಿಸಾಡಿದ್ದೆ ಆದರೆ ನಾವೆಲ್ಲ ಕಡೆ ಆಡ್ಕೊಂಡ್ ಬಂದಿದ್ದೀವಲ್ಲ, ದುಡ್ಡು ಕಾಸು ಬಂದ್ರೆ ಬೇಡೋರಿಗೆ ಎಲ್ಲ ನಿಮಗೆ ಕೊಟ್ಟು ಬಿಡ್ತೀನಿ. ಒಂದು ಪಕ್ಷ ಸೋತ್ರ ನಾವು ಕೇಳಿ ನೀವು ಕೊಡ್ಬೇಕು. ಭೀಮ ಅಂದ್ರೆ ಸರಿಯಾ? ಆ ಕೂಡಲೇ ಭುವನ ಬ್ರಹ್ಮಾಂಡವನ್ನ ಬುಟ್ಟಿಯನ್ನಾಗಿ ಮಾಡಿಕೊಂಡಿದ್ದ. ಭುವನ ಬ್ರಹ್ಮಾಂಡ ಬುಟ್ಟಿಯನ್ನು ತೆಗೆದ. ವಾಸುಕಿಯೇ ಸರ್ಪವಾಗಿತ್ತು. ಆ ಗರುಡ ದೇವರನ್ನ ಕಡ್ಡಿಯಾಗಿ ಮಾಡ್ಕೊಂಡಿದ್ನಲ್ಲ, ಆ ಒಂದು ಸುತ್ತಲಿ ಹಗ್ಗ ಇದ್ದಂಗೆ ಇಷ್ಟೇಷ್ಟು ದಾರ, ಅದನ್ನ ನೋಡಿ ನಿಂತಾನೆ ಭೀಮ. ಇದನ್ನು ಯಾರಾದ್ರೂ ಹಾವು ಅಂತಾರೇನೋ? ಸಣ್ಣ ಮಕ್ಕಳೇ ಎಸಿತಾರೆ, ಅಯ್ಯ ಬಾಯಿನಲ್ಲಿ ಹೇಳ್ತಿರಂತೆ ಮೊದಲೇ ಪಿಸಾಡಿ ಅಂತಂದಾಗ ಭೀಮ ಬಂದ, ಅಲುಗಿಸಿದ, ಅಲುಗಾಡ್ಲೇ ಇಲ್ಲ. ಎಲ್ಲ ಹಾವಾಡಿಗಳನ್ನ ಹೇಳ್ಕೊಟ್ಟಿದ್ದಾನೆ ಅಂತ ಕಾಣುತ್ತೆ. ಎಲ್ಲ ನೆಲ ಕಚ್ಕೊಂಡ್ಬಿಟ್ಟಿದೆ. ಅದನ್ನು ಮುಟ್ಟಿದಷ್ಟು ಗಾತ್ರವಾಗುತ್ತಿದೆ, ಎಳೆದಷ್ಟು ಉದ್ದನಾಗುತ್ತಿದೆ. ಉದ್ದನಾದ
ದಪ್ಪನಾಗುತ್ತಾ ದಪ್ಪನಾಗುತ್ತಾ ಉದ್ದನಾಗುತ್ತಾ ದಪ್ಪವಾಗುತ್ತಾ ಬೃಹದಾಕಾರವನ್ನು ಕಾಣಿದೆಯಂತೆ. ಆಗ್ತಾ ಇಲ್ಲ. ಆ ಹಾವಿನ ಯಾವ ಕೊರಳು ಭೀಮನ ಕೊರಳಿಗೆ ಸೇರಿದೆ, ಅದರ ಬಾಲ ಇವರ ಸೊಂಟಕ್ಕೆ. ಭೀಮ ಅಲ್ಲೇ ಇನ್ನಾದ್ರೂ ಇನ್ನೂ ಇಲ್ಲ ಅಂದ್ರು ಅಂದ್ರೆ ಇನ್ನೂ ಪ್ರಾಣ ಹೋಗ್ಲಿಲ್ಲ. ಧರ್ಮರಾಯ ಅಂತಾಳೆ, ಹಾವಾಡಿಗರವನೇ, ಆ ಹಾವು ನನ್ನ ತಮ್ಮನನ್ನ ಅಷ್ಟೊಂದು ಬಾಧಿಸುತ್ತಿದೆ. ಸ್ವಾಮಿ, ಇದ್ರಲ್ಲಿ ನೀವೇನಾದ್ರೂ ಸೋತಿದ್ರೆ ನಮ್ಮನ್ನು ಬಿಡ್ತಿದ್ರ? ಯಾಕೆ ಕಿತ್ಕೊಂಡ್ಬಿಡ್ತಾ ಇದ್ರಿ? ನಾವು ಆಡಿದ ಪ್ರಕಾರ ನೀವು ನಾವು ಕೇಳಿದ್ದನ್ನು ಕೊಡ್ಬೇಕು. ಏನ್ ಬೇಕು ಅಂತ ಧರ್ಮರಾಯ. ಅರ್ಧ ರಾಜ್ಯ ಅಷ್ಟೇ ತಾನೆ, ನನ್ನ ತಮ್ಮನಿಗಿಂತಲೂ ಈ ರಾಜ್ಯ ಮುಖ್ಯವೇ, ಕೊಟ್ಟೆ ಅಂತ. ಅಲ್ಲೇ ಇದ್ದಂತ ಗಾರ್ಡಗರ ವೇಷದಲ್ಲಿದೆ ಕೃಷ್ಣ ಅಂದ, ಬಂದ್ರೆ ಬರ್ಬೇಕು ಅಂತ ರಾಜ್ಯ, ಅರ್ಧ ರಾಜ್ಯ ತಗೊಂಡೇನ್ ಮಾಡೋದು? ಈ ನಿಮ್ಮ ನಾಡಿನಲ್ಲಿ ಬಹಳ ಜನ ಧೈರ್ಯಶಾಲಿಗಳು, ಶೂರರು, ವೀರರು, ವೀರಾಂಗನೆಗಳಿದ್ದಾರೆ ಅಂತ ಕೇಳಿದ್ದೇನೆ. ಇದು ಬುದ್ಧಿ ನಮ್ಮಲ್ಲಿ ವಿಚಿತ್ರವಾದಂತ ಒಂದು ಕುದುರೆ ಇದೆ. ಆ ಕುದುರೆ ಏರಿ ಒಂದು ಪ್ರದಕ್ಷಿಣೆ ಸುತ್ಕೊಂಡ್ ಬಂದ್ಬಿಡಿ. ನೀವು ಕೊಟ್ಟ ಅರ್ಧ ರಾಜ್ಯ ನಾವೆಲ್ಲ ಕಡೆ ಗೆರ್ಕೊಂಡ್ ಬಂದಿದ್ದೀವಲ್ಲ, ವಜ್ರಬಳ್ಳು ಎಲ್ಲ ನಿಮಗೆ ಕೊಟ್ಟು ತೋರ್ಸಯ್ಯ ಅಂದ ಅರ್ಜುನ. ಮಲ್ಲನೊಳಗೆ ಮಲ್ಲ, ಜಗದೇಕ ಮಲ್ಲ, ಎಲ್ಲರನ್ನು ಗೆಲ್ಲಬಲ್ಲಂತ ಪಾರ್ಥ ನಗುತ್ತಲೇ ಬಂದ. ಚಿಕ್ಕದಾದಂತ ಒಂದು ಪುಟ್ಟದಾದಂತ ಒಂದು ಕುದುರೆಯನ್ನು ತೋರಿಸ. ಅದನ್ನ ನೋಡಿ ಅರ್ಜುನ ನಗುತ್ತಾನೆ. ಇದು ಯಾವುದು ಕುದುರೆ ಅಂತಾರೇನೋ ಪಾಪ. ಅದು ಹುಲ್ ತಿಂದ ಎಷ್ಟು ದಿನ ಆಗಿದೆಯೋ, ಉರುಳಿ ತಿಂದ ಎಷ್ಟು ದಿನ ಆಗಿದೆಯೋ, ನೀರು ಕುಡ್ದು ಎಷ್ಟು ದಿನ ಆಗಿದೆಯೋ, ಅದ್ರ ಮೇಲೆ ಭಾರ ಬಿಟ್ಟು ಕೂತ್ಕೊಂಡಿದ್ರೆ ಪ್ರಾಣ ಹೋಗ್ಬಿಡುತ್ತದೆ. ಮಾತಾಡಬೇಡಿ, ಒಂದು ಪ್ರದಕ್ಷಿಣೆ ಹೋಗಿ ಬನ್ನಿ ಅಂತಂದ್ರೆ ಅರ್ಜುನ ಅದ್ರ ಮೇಲೆ ಕೂತ್ಕೊಂಡ. ಆ ಕುದುರೆ ಹೊರಟು ಟೊಕ್ಕ ಟೊಕ್ಕ ಟೊಕ್ಕ. ಅಯ್ಯೋ, ಇದೊಂದು ಪ್ರದಕ್ಷಿಣೆ ಮಾಡ್ಕೊಂಡ್ ಬರೋವರೆಗೆ ಒಂದಿದ್ದೇನೆ ಮಾಡಿ ಇದ್ದಿರ್ಬೋದು ಅಂತಂದ್ರೆ ನೋಡುವ ತರದಲ್ಲಿ ತುರಕವದು ಭರ್ರನೆ ಗಗನ ಮಾರ್ಗದಲ್ಲಿ ಹಾದಿ ಭರ್ರನೆ ಸಾಗುತ್ತಿದೆಯಂತೆ. ಆ ಸಾಗಿದ್ದೆ ಗಗನ ಮಾರ್ಗದಲ್ಲಿ ಮಾರಾಡಿ ಭರ್ರನೆ ಎಸೆದು ಕಣ್ಣಿಗೆ ಕಾಣದ ಹಾಗೆ ಮರೆಯಾಗಿ ಹೋಗಿದೆ ಕುದುರೆ. ಆಲದ ಮರ ಥಕ್ಕಂತ ಹಿಡ್ಕೊಂಡ, ಏನ್ ಬೇಕಾಡ್ತಾ ಇದ್ದಾನೆ. ಕೆಳಗೆ ಬಂದು ನೋಡಿದ ಕೊಳ. ಕೊಳದ ಒಳಗಡೆ ನಿಂತು ಇದಾಡ್ಕೊಂಡು ಹೋಗಿ ದಡ ಸೇರ್ಕೋಬಹುದು ಅಂತಂತ ತಿರುಗಿ ನೋಡುತ್ತಾನೆ. ಈ ಸಂದರ್ಭವನ್ನು ವರ್ಣನೆ ಮಾಡ್ತಾರೆ. ಅರ್ಜುನ ಎಂಬಾತ ಆಯುಸ್ಸು ಇರುವ ಬಳಿಯನ್ನು ಹಿಡಿದಿದ್ದಾನೆ. ಮೃತ್ಯು ಇರತಕ್ಕಂಥ ಮೊಸಳೆ ಬಾಯಿ ತೆರೆದು ನಿಂತಿದೆ. ಆ ಮೃತ್ಯು ಇರತಕ್ಕಂಥ ಮೊಸಳೆ ಬಾಯಿ ತೆರೆದು ನಿಂತಿದೆ. ಕೆಳಗೆ ಬಿದ್ದನ ಮೊಸಳೆ ಬಾಯಿ ಪ್ರಾಣ ಅಂತೂ ಹೋಗೇ ಹೋದದ್ದು. ಇಲ್ವೋ ನೇತಾಡ್ತಾ ಇದ್ದಾನೆ ಮರದ ಕೊಂಬೆ. ಆ ಮರದಲ್ಲಿ ವಾಸ ಮಾಡತಕ್ಕಂಥ ಕಪ್ಪು ಬಣ್ಣದ ಇಲಿಗಳು, ಬಿಳಿಯ ಬಣ್ಣದ ಇಲಿಗಳು ಆ ಕೊಂಬೆಯನ್ನು ಸ್ವಲ್ಪವಾಗಿ ಕಾತರಿಸ್ತಾರೆ. ಸುಮ್ಮನಿದ್ರು ಕೊಂಬೆಯಂತೂ ಬಿದ್ದೋದು ನಿಜ, ಪ್ರಾಣ ಹೋಗೋದಂತೂ ನಿಜ. ಅದುವರೆಗೂ ನಾನು 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 ಅಹಂಕಾರದಲ್ಲಿ ನಿರೀತಾನಲ್ಲ. ಪುರಂದರ ದಾಸರು ಒಂದು ಕಡೆ ಹೇಳ್ತಾರೆ, ಅಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ, ಚಿಂತೆಯನ್ನು ಶ್ರೀ ಹರಿಯನೆ ಮನವೇ ಮನವೇ ಕೃಷ್ಣ ಕೃಷ್ಣ